ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ. ಆ ಅಧಿಕಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡ ಪರಿಣಾಮವಾಗಿ ಅಲ್ಲೊಂದು ಹಗರಣ ಬೆಳಕಿಗೆ ಬರುತ್ತೆ. ಆ ಅಧಿಕಾರಿ ಡೆತ್ ನೋಟ್ ಅನ್ನ ಬರೆದಿಟ್ಟಿರ್ಲಿಲ್ಲ ಅಂದ್ರೆ ಈ ಹಗರಣ ಬೆಳಕಿಗೆನೆ ಬರ್ತಾ ಇರ್ಲಿಲ್ವೇನೋ, ಯಾರಿಗೂ ಗೊತ್ತಾಗ್ತಿರ್ಲಿಲ್ವೇನೋ, ಇದನ್ನ ಅಲ್ಲೇ ಮುಚ್ಚಾಕ್ಬಿಡ್ತಾ ಇದ್ರೇನೋ. ಆ ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅವ್ರ ತಪ್ಪಿದೆಯೋ ಅವ್ರ ತಪ್ಪಿಲ್ವೋ, ಅವ್ರು ಇನ್ವಾಲ್ವ್ ಇದಾರೋ ಇದರಲ್ಲಿ ಇನ್ವಾಲ್ವ್ ಇಲ್ವೋ ಗೊತ್ತಿಲ್ಲ. ಈಗ ತನಿಖೆ ಅಂತೂ ಮಾಡ್ತಾ ಇದ್ದಾರೆ. ಬಟ್ ಇದು ಸಚಿವರ ಬುಡಕ್ಕೇನೆ ಬರುತ್ತಾ? MD ಎಲ್ಲಿ ಹೋದ್ರು? ಆ ನಿಗಮದ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಎಲ್ಲಿ ಹೋದ್ರು? ಹಲವು ಪ್ರಶ್ನೆಗಳು, ಅನುಮಾನಗಳು ಹುಟ್ಟಾಕ್ತಾ ಇದೆ. ಬ್ಯಾಂಕ್ ಈ ಥರನೂ ಮಾಡ್ತಾವಾ? ಈ ಥರ ಮಾಡಕ್ ಸಾಧ್ಯನಾ? ನೋಡಿ, ಈ ಸ್ಟೋರಿ ನೋಡಿದ್ರೆ ಗೊತ್ತಾಗುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಧಿಕಾರಿ ಆತ್ಮಹತ್ಯೆ ಕೇಸ್. 3 ಅಧಿಕಾರಿಗಳ ಹೆಸರು ಬರೆದಿಟ್ಟು ಸುಯಿಸೈಡ್. ನಿಗಮದಲ್ಲಿ 85 ಕೋಟಿ ಅವ್ಯವಹಾರಕ್ಕೆ ಅಧೀಕ್ಷಕ ಬಲಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ವಿಪಕ್ಷಗಳ ಆರೋಪದ ನಡುವೆ ಅಧಿಕಾರಿಯೊಬ್ಬರು ಭ್ರಷ್ಟಾಚಾರ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಸ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ಅವ್ಯವಹಾರ ನಡೆದಿದೆ, ಅಧಿಕಾರಿ ಮೇಲೆ ಒತ್ತಡ ಹಾಕಿ ಹಣ ದುರುಪಯೋಗ ಮಾಡಿದ್ದಾರೆ ಅಂತ ಆರೋಪಿಸಿ 6 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ವಾಲ್ಮೀಕಿ ನಿಗಮ ಅಭಿವೃದ್ಧಿ ಮಂಡಳಿಯಲ್ಲಿ ಅಧೀಕ್ಷಕರಾಗಿ ಚಂದ್ರಶೇಖರ್ ಕಳೆದ 9 ವರ್ಷದಿಂದ ಕೆಲಸ ಮಾಡ್ತಿದ್ರು. ಈ ನಡುವೆ ವಾಲ್ಮೀಕಿ ಎಸ್ಟಿ ವೆಲ್ಫೇರ್ ಇಲಾಖೆಗೆ ಇದೇ ವರ್ಷ ಮಾರ್ಚ್ ತಿಂಗಳಿನಲ್ಲಿ 187 ಕೋಟಿ ಹಣ ಬಂದಿದೆ. ಅದರಲ್ಲಿ ಸುಮಾರು 80 ರಿಂದ 85 ಕೋಟಿ ಅನುದಾನ ದುರ್ಬಳಕೆಯಾಗಿದೆ ಅಂತ ಆರೋಪಿಸಿ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಚಂದ್ರಶೇಖರನ್ ಡೆತ್ ನೋಟ್ ನಲ್ಲಿ ಯಾರ ಹೆಸರು ಇದೆ ಅಂತ ನೋಡೋದಾದ್ರೆ ಜೆ ಪದ್ಮನಾಭ್, ನಿರ್ದೇಶಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ; ಪರಶುರಾಮ್, ಲೆಕ್ಕಾಧಿಕಾರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ; ಶುಚಿ ಸ್ಮಿತಾ, ಮುಖ್ಯ ವ್ಯವಸ್ಥಾಪಕಿ, ಯೂನಿಯನ್ ಬ್ಯಾಂಕ್, MG ರಸ್ತೆ, ಬೆಂಗಳೂರು. ಈ 3 ಸೇರಿ ಅನುದಾನ ದುರ್ಬಳಕೆ ಮಾಡಿದ್ದಾರೆ ಅಂತ ಉಲ್ಲೇಖಿಸಿ ಸುಯಿಸೈಡ್ ಮಾಡಿಕೊಂಡಿದ್ದಾರೆ. ನಿಯಮ ಬಾಹಿರವಾಗಿ 85 ಕೋಟಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಅದನ್ನ ಪ್ರಶ್ನಿಸಿದ್ದಕ್ಕೆ ತನಗೆ ಕಿರುಕುಳ ನೀಡಲಾಗ್ತಿದೆ ಅಂತ ಅದರಲ್ಲಿ ಆರೋಪಿಸಿದ್ದಾರೆ. ಸಚಿವರ ಮೌಖಿಕ ಆದೇಶ ಮೇಲೆ ಹಣ ವರ್ಗಾವಣೆ. ಡೆತ್ ನೋಟ್ನಲ್ಲಿ ಸಚಿವರನ್ನ ಉಲ್ಲೇಖಿಸಿದ ಅಧಿಕಾರಿ. ಶುಕ್ರವಾರ ಬೆಂಗಳೂರಿನಿಂದ ಅಧಿಕಾರಿ ಚಂದ್ರಶೇಖರ್ ಶಿವಮೊಗ್ಗಕ್ಕೆ ಬಂದಿದ್ರು. ವಿನೋಬ ನಗರದ ಕೆಂಚಪ್ಪ ಲೇಔಟ್ನಲ್ಲಿ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ ಮೇಲೆ ಹಣ ವರ್ಗಾವಣೆ ಅಂತ ಉಲ್ಲೇಖಿಸಿದ್ದಾರೆ. ಸಚಿವರ ಹೆಸರು ಬರೆಯದೆ ಮೌಖಿಕ ಆದೇಶ ಎಂದು ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. 3 ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹಗರಣ ಗೊತ್ತಿರಲಿಲ್ಲ ಎಂದ ಸಚಿವ ನಾಗೇಂದ್ರ. CIDಗೆ 85 ಕೋಟಿ ಗೋಲ್ಮಾಲ್ ಕೇಸ್. 3 ಅಧಿಕಾರಿಗಳ ಹೆಸರು ಮತ್ತು ಇಲಾಖೆಯ ಸಚಿವರ ಹೆಸರು ಉಲ್ಲೇಖಿಸಿ ಚಂದ್ರಶೇಖರನ್ ಸುಯಿಸೈಡ್ ಮಾಡಿಕೊಂಡಿದ್ದಕ್ಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ನಾಗೇಂದ್ರ ತುರ್ತು ಸುದ್ದಿಗೋಷ್ಠಿ ನಡೆಸಿ 88 ಕೋಟಿ ಹಣ ಮಾರ್ಚ್ 24ಕ್ಕೆ ವರ್ಗಾವಣೆಯಾಗಿದೆ. ಆದರೆ ಇದು MD ಗಮನಕ್ಕೆ ಬಂದಿಲ್ಲ. MD ಪದ್ಮನಾಭ್ ತಮ್ಮ ಸಹಿ ನಕಲಾಗಿದೆ ಅಂತ ಚಂದ್ರಶೇಖರನ್ ಆತ್ಮಹತ್ಯೆ ನಂತರ ದೂರು ನೀಡಿದ್ದಾರೆ. ಸಹಿ ನಕಲಿಯೋ ಅಸಲಿಯೋ FSL ವರದಿ ಆಧರಿಸಿ ಕ್ರಮ ಕೈಗೊಳ್ತೀವಿ. 50 ಕೋಟಿ ಹಣ ವಾಪಸ್ ಬರಲಿದೆ ಅಂದ್ರು. ಅಲ್ಲದೆ ಈ ಪ್ರಕರಣ CIDಗೆ ವಹಿಸಲಾಗಿದೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರು ಎನಿಸಿದ್ರು ಅವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಅಂದ್ರು. ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ CID ತನಿಖೆಗೆ ಆಗಿದೆ. ಪದ್ಮನಾಭ್ ಅವರು ಕೂಡ ನಿನ್ನೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ FD ಅವರು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇದ್ರು. ಅದರಲ್ಲಿ ಯಾವ ರೀತಿ ಅಮೌಂಟ್ ಫೋರ್ಜರಿ ಆಗಿದೆ ಅಂತೇಳಿ ಅವರು ಹೇಳುವಂಥ ಹೇಳಿಕೆಯಲ್ಲಿ ಕೂಡ ಈಗಾಗಲೇ ಕೂಡ ಸುಮಾರು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಹಣವನ್ನು ವರ್ಗಾಯಿಸಿ ಅದು ತಮ್ಮ ಗಮನಕ್ಕೆ ಬಾರದೇನೆ ಇವತ್ತು ಆ ಹಣವನ್ನು ಯೂನಿಯನ್ ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾಯಿಸಿ ಅದನ್ನ MD ಅವರು ಈಗಾಗಲೇ ಕೂಡ ಒಂದು ಕಂಪ್ಲೇಂಟ್ ನೀಡಿದ್ದಾರೆ. 187 ಕೋಟಿ ರೂಪಾಯಿ ನುಂಗಿದ್ಯಾರು? ಹಗರಣಕ್ಕೆ ಬಲಿಯಾದ್ರ ಸರ್ಕಾರಿ ಅಧಿಕಾರಿ. ಮಹರ್ಷಿ ವಾಲ್ಮೀಕಿ ನಿಗಮ ಅಧೀಕ್ಷಕ ಚಂದ್ರಶೇಖರನ್ ಸುಯಿಸೈಡ್ ಪ್ರಕರಣ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆ ಇದೆ. ವಿಪಕ್ಷಗಳ ಭ್ರಷ್ಟಾಚಾರ ಆರೋಪ ನಡುವೆ ಅಧಿಕಾರಿ ಸುಯಿಸೈಡ್ ಮಾಡಿಕೊಂಡಿರೋದು ಮತ್ತೊಂದು ಕದನಕ್ಕೆ ನಾಂದಿ ಹಾಡಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದ 187 ಕೋಟಿ ನುಂಗಿದ್ಯಾರು? 80 ರಿಂದ 85 ಕೋಟಿ ಅವ್ಯವಹಾರ ಆಗಿದ್ದು ನಿಜಾನ? ಭಾರಿ ಅವ್ಯವಹಾರಕ್ಕೆ ಬಲಿಯಾದ್ರ ಸರ್ಕಾರಿ ಅಧಿಕಾರಿ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರ ಕಚೇರಿ ಸಿಬ್ಬಂದಿ ಕೈವಾಡ ಇದೆಯಾ? ಈ ಪ್ರಕರಣ ಸಚಿವ B ನಾಗೇಂದ್ರ ಬುಡಕ್ಕೆ ಬರುತ್ತಾ? ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆಯಿಂದ 108 ಅನುಮಾನ ಹುಟ್ಟು ಹಾಕಿದೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ನಾಗೇಂದ್ರರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಬ್ಬ ಅಕೌಂಟೆಂಟ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸೂಸೈಡ್ ನೋಟ್ ಅಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ. ಆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ 100 ಕೋಟಿ ಇವತ್ತು ಹಗರಣ ನಡೆದಿದೆ ಅಂತೇಳಿ ಇವತ್ತು ಡೆತ್ ನೋಟ್ ಅಲ್ಲಿ ಬರೆದಿರ್ತಕ್ಕಂಥದ್ದು.
ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ, ಆ ಸಚಿವರನ್ನ ತಮ್ಮ ಮಂತ್ರಿಮಂಡಲದಿಂದ ಕೈ ಬಿಡಬೇಕು. 187 ಕೋಟಿ ಲೂಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಮಂತ್ರಿ ಆದೇಶದ ಮೇಲೆ 187 ಕೋಟಿ ಚೆಕ್ ಅಲ್ಲಿ ಹಂಗೆ ಗೊತ್ತಿಲ್ಲದಂಗೆ ಹಂಗೆ ಒಳಗಡೆ ಹಾಕೊಂಡ್ಬಿಟ್ಟಿದ್ದಾರೆ. ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಅಷ್ಟೇ ಅದು. ಒಟ್ಟಾರೆ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪದ ನಡುವೆ ವಾಲ್ಮೀಕಿ ನಿಗಮದ ಅತಿದೊಡ್ಡ ಹಗರಣಕ್ಕೆ ಅಧಿಕಾರಿ ಸುಯಿಸೈಡ್ ಮಾಡಿಕೊಂಡಿರೋದು. 3 ಅಧಿಕಾರಿಗಳ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ, ಈ ಪ್ರಕರಣ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಈ ಪ್ರಕರಣದಲ್ಲಿರೋದು ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದು ಯಾತಕ್ಕೋಸ್ಕರ, ಯಾರು ಮಾಡಿದ್ರು ಅಂತ ಹೇಳಿ ಅದು ತಪ್ಪು. ಆ ರೀತಿಯಾಗಿ ಟ್ರಾನ್ಸ್ಫರ್ ಮಾಡೋದು. ಇನ್ನೊಂದು ಕಡೆಗೆ ಈ ಪ್ರಕರಣದಲ್ಲಿ ಕಾಣಿಸಿಕೊಳ್ಳುವಂಥ MD ಯಾಕೆ ಅವ್ರ ಮೇಲೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ ಅವರ ಮೇಲೆ ಅಂತ ಹೇಳಿ. ಆಮೇಲೆ ಈ ಹಣವನ್ನ ಯಾತಕ್ಕೋಸ್ಕರ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಇದೆಯಲ್ಲ, ಅದು BJP ಹೇಳೋ ರೀತಿಯಲ್ಲಿ ಗೋಲ್ಮಾಲ್ ಆಗೋದಾದ್ರೆ ಅದು ವಾಪಸ್ ಬಂದರೆ ಗೋಲ್ಮಾಲ್ ಆಗೋದಿಲ್ಲ, ಗೋಲ್ಮಾಲ್ ಮಾಡುವಂಥ ಪ್ರಯತ್ನ ಆಗತ್ತೆ. ಯಾರು ಮಾಡಿದ್ರು ಇದಕ್ಕೆ ಸಚಿವರೇನೋ ಉತ್ತರ ಕೊಟ್ಟಿದ್ದಾರೆ, ಬಟ್ ಕ್ರಮ ಯಾಕಿಲ್ಲ MD ಮೇಲೆ. ದಟ್ಸ್ ಆಲ್. ಅವ್ರ ಪಾಪ ಆತ್ಮಹತ್ಯೆನ ಮಾಡ್ಕೊಂಡು ಚಂದ್ರಶೇಖರ್ ಅವ್ರು ಡೆತ್ ನೋಟ್ ಬರೆದಿಟ್ಟಿಲ್ಲ ಅಂದರೆ ಇದು ಯಾವುದು ಪಿಕ್ಚರ್ ಸಿಗ್ತಾ ಇರಲಿಲ್ವೇನೋ, ಅಲ್ಲಲ್ಲಲ್ಲಿ ಮುಚ್ಚಿ ಹೋಗ್ತಾ ಇತ್ತೇನೋ.